ಬೆಂಗಳೂರು ಪ್ರತಿಷ್ಠಿತ ಗಾಂಧಿನಗರದಲ್ಲಿ ಒಂದು ಅದ್ಭುತವಾಗಿ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಲಯ ಆಫೀಸ್ ಓಪನ್ ಮಾಡಿದ ತುಂಬಾ ಡಿಸಿಪ್ಲಿನ್ ಆಗಿ ಕಾಣಿಸ್ತಾ ಇದೆ. ಬಹಳ ಖುಷಿನೂ ಆಗುತ್ತೆ. ಏನ್ ಹೇಳ್ತೀರಾ ಸರ್? ಸರ್, ಇದು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್. ಇದು ಇಡೀ ಜೈನ್ ಸಮಾಜದ ಒಂದು ಸಂಸ್ಥೆ ಇದೆ. ಇದರಲ್ಲಿ ನಾವು ಸ್ಪೆಷಲ್ ಆಗಿ ಜನಗಳು ಸೇವೆ ಮಾಡ್ತೀವಿ. ಮತ್ತೆ ಸ್ಕೂಲ್ಸ್ ಅಲ್ಲಿ ಎಲ್ಲ ಸ್ಕೂಲ್ ನಡೆಸ್ತಾ ಇದ್ದೀವಿ. ಈ ಆಫೀಸ್ ಇವತ್ತು ಓಪನ್ ಮಾಡಿರೋದು ಅಂದ್ರೆ ನಮ್ ಇಡೀ ಇಂಡಿಯಾದಿಂದ ಇಲ್ಲಿ ಜನ ಇವತ್ತು ಬಂದಿದ್ದಾರೆ. ಅವರು ಎಲ್ಲ ಸೇರ್ಕೊಂಡು ಒಂದು ದೊಡ್ಡ ಕಮ್ಯುನಿಟಿ, ಜೈನ್ ಕಮ್ಯುನಿಟಿ ಇದೆ. ಜೈನ್ ಕಮ್ಯುನಿಟಿಯಲ್ಲಿ ಇದು ಎಲ್ಲ ಸಂಸ್ಥೆ ಸೇರಿ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದನ್ನ ನಾವು ನಮ್ಮ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಬಿಸ್ನೆಸ್, ಒಬ್ರಿಗೊಬ್ರು ಬಿಸ್ನೆಸ್ ಬಗ್ಗೆ ಹೆಲ್ಪ್ ಆಗ್ಬೇಕು. ಮತ್ತೆ ಎರಡನೇ ಉದ್ದೇಶ ಏನಂದ್ರೆ ಜನಗಳು ಸೇವೆ ಮಾಡ್ಬೇಕು. ಮೂರನೇ ಉದ್ದೇಶ ಏನಂದ್ರೆ ಜನಗಳ ಸ್ವಾಸ್ಥ್ಯದಲ್ಲಿ ಏನಾದ್ರು ಕಷ್ಟ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಉದ್ದೇಶ ತಕೊಂಡು ನಾವು ಆಫೀಸ್ ನ ಓಪನ್ ಮಾಡಿದೀವಿ. ನಾವು ಎಲ್ಲಾರ್ಗು, ನಾವು ಬರೀ ಜೈನ್ಗಳು ಅಂತಲ್ಲ, ನಾವು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತೀವಿ, ಅವ್ರಿಗೂ ಸೇವೆ ಮಾಡ್ತೀವಿ. ನಮ್ ಜೈನ್ ಸಮಾಜದಲ್ಲಿ ಮುಖ್ಯ ಉದ್ದೇಶ ನಮ್ದು ಇದೇ ಇರುತ್ತೆ, ಜಿಯೋ ಅವ್ರ ಜೀನೆದು ಅಂದ್ರೆ ನಮ್ಮ ಮಹಾವೀರದ ಸಿದ್ಧಾಂತ ಇದೆ. ನಮ್ಮಲ್ಲಿ ಏನಂದ್ರೆ ನಾವು ಬಾಳಬೇಕು, ಬೇರೆಯವ್ರಿಗೂ ಬದುಕಿಸ್ಬೇಕು ಅಂತ ನಾವು ಅಭಿಪ್ರಾಯ ಇರುತ್ತೆ. ಅದಕ್ಕೆ ನಾವು ಒಂದ್ ಚಿಕ್ಕ ಇರುವೆ ಕೂಡ ಸಾಯಿಸೋದಿಲ್ಲ ಅಂತ ನಮ್ಮ ಉದ್ದೇಶ, ನಮ್ ಮಹಾವೀರದ ಉದ್ದೇಶ ಇದೆ. ಆ ಉದ್ದೇಶ ಪ್ರಕಾರ ನಾವು ಎಲ್ಲ ನಮ್ಮ ಸಂಸ್ಥೆ ಈ ಕೆಲಸನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಆಫೀಸ್ ನ ಓಪನ್ ಮಾಡಿರೋದು ಜನಗಳ ಸೇವೆಗೆ ಮಾತ್ರನ, ಮತ್ತೆ ಬಿಸ್ನೆಸ್ ನ ಒಬ್ರಿಗೊಬ್ರು ಲಿಂಕ್ ಆಗ್ಬೇಕು ಅಂತ ಹೇಳಿ ಇದನ್ನು ಮಾಡಿರೋದು. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಬಹಳ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ದಿನಗಳಲ್ಲಿ ಬಹಳ ತುಂಬಾ ವ್ಯಾವಹಾರಿಕವಾಗಿ ಏನು ಫಾರ್ ಓನ್ಲಿ ಇನ್ಕಮಿಂಗ್ ಅಂತ ನೋಡೋ ದಿನಗಳಲ್ಲಿ ನಮ್ಮ ಜೈನ ಸಮುದಾಯ ಬಹಳ ಸೇವೆಗೆ ಮುಡುಪಾಗಿಟ್ಟಿದ್ರ. ಏನ್ ಸರ್ ವಿಶೇಷತೆ? ಸರ್, ನಮ್ಮ ಮಹಾವೀರದ ಉದ್ದೇಶನ ನಾವು ಫಾಲೋ ಮಾಡ್ತೀವಿ. ನಮ್ಮ ಮಹಾವೀರ ಸಿದ್ಧಾಂತನೇ ಅಷ್ಟೇ ಇದೆ, ಅಂದ್ರೆ ಜಾಸ್ತಿ ಪರಿಗ್ರಹ ಮಾಡಬಾರ್ದು ಅಂತ. ಜಾಸ್ತಿ ದುಡ್ಡು ಸೇರಿಸಿ ಮತ್ತೆ ಒಂದ್ಸರಿ ಇನ್ಕಮ್ ಆಗಿದ್ಮೇಲೆ ತಿರ್ಗಾ ಅದರದ್ದು ವಿಸರ್ಜನೆ ಮಾಡ್ಬೇಕು ಅಂತಾನೆ ನಮ್ಮ ಉದ್ದೇಶ ಇರುತ್ತೆ. ನಾವು ಏನಾದ್ರೂ ನಮ್ಮ ಹತ್ರ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟು ನಮ್ಗೇನೋ ಉಪಯೋಗ ಮಾಡೋದು ಬದ್ಲಿ ನಾವು ಎಲ್ಲಾರ್ಗು ಹಂಚ್ಕೊಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದೀವಿ. ನಮ್ ಮಹಾವೀರ ಸಿದ್ಧಾಂತ ಆ ತರ ಇದೆ. Kita 2019